ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಕೋರ್ಟಿಂದ ಅಧಿಕಾರಿಗಳನ್ನ ಕರೆಸಿ SIRನ ಮಾನಿಟರಿಂಗ್ ಮಾಡಿದ್ರೆ ಆ ಅಧಿಕಾರಿಗಳನ್ನ ನೀವು ಗೃಹ ಬಂಧನದಲ್ಲಿ ಇಡ್ತೀರಿ. ನಿಮ್ಮನ್ನೇನು ಮುಖ್ಯಮಂತ್ರಿ ಅನ್ಬೇಕಾ ಇಲ್ಲ ಗೂಂಡಾ ಮಂತ್ರಿ ಅಂತ ಹೇಳ್ಬೇಕಾ? ಮಮತಾ ಬ್ಯಾನರ್ಜಿ ಅವರು ದೇಶದ್ರೋಹಿ ಕೆಲಸನ ಮಾಡಿದ್ದಾರೆ, ದೇಶ ವಿದ್ರೋಹಿ ಕೆಲಸನ ಮಾಡಿದ್ದಾರೆ. ಹಿಂದೂಗಳ ದಮನ ಆಗಿದೆ, ಅಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳಾಗಿದೆ. ಅದಷ್ಟೇ ಅಲ್ಲದೆ ಯಾರು ಹೊರಗಡೆಯಿಂದ ಪಶ್ಚಿಮ ಬಂಗಾಳದಿಂದ ದೇಶದ್ರೋಹಿ ಮುಸಲ್ಮಾನರು, ದೇಶದ್ರೋಹಿಗಳು ಮುಸಲ್ಮಾನರಿದ್ದಾರಲ್ವ, ಬಾಂಗ್ಲಾದೇಶದಿಂದ ಬರೋರು, ಅವರುಗಳಿಗೆ ಅಕ್ರಮವಾಗಿ ಇಲ್ಲಿ ಬರೋರಿಗೆ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಕೂಡ ಬಂಗಾಳದಲ್ಲಿ ಮಾಡಿಕೊಟ್ಟು ಎರಡೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ ಅನ್ನೋದು ದೊಡ್ಡ ವಿಶೇಷ. ಇಲ್ಲಿ ನಾವು ಇರೋದೇ ಸನಾತನ ಧರ್ಮದ ಸರ್ವನಾಶಕ್ಕೆ, ನಮ್ಮ ಪಕ್ಷ ಇರೋದೇ ಸನಾತನ ಧರ್ಮವನ್ನು ನಾಶನ ಮಾಡೋದಕ್ಕೆ ಅಂತ ಹೇಳಿ ಕೊಚ್ಕೊಂಡು 10 ವರ್ಷ ಸರ್ವಾಧಿಕಾರಿಗಳ ಥರ ರಾಜ್ಯನ ನಡೆಸಿ ಒಂದು 30-35 ವರ್ಷ ಪಶ್ಚಿಮ ಬಂಗಾಳನ ಕಮ್ಯುನಿಸ್ಟವರು ಆಳಿದ್ರು, ಎಡಪಂಥೀಯರು. ಒಂದು 15 ವರ್ಷ ನೀವು ಆಳಿದ್ರಿ, ಒಟ್ಟಾರೆ ಒಂದು 50 ವರ್ಷ. ಏನು ಅಭಿವೃದ್ಧಿ ಮಾಡಿದ್ದೀರಿ ನೀವು? ಮಮತಾ ಬ್ಯಾನರ್ಜಿ ಅವರು 15 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಏನೂ ಅಭಿವೃದ್ಧಿ ಕೆಲಸ ಮಾಡಿದೆ, ಹೌದು, ಏನನ್ನೂ ಮಾಡದೆ ಕೇವಲ ಹಿಂಸೆ. ಯಾರು ವಿರೋಧ ಪಕ್ಷದವರಿದ್ದಾರೆ, ವಿರೋಧ ಪಕ್ಷದವರು ಯಾರು ಇವ್ರ ಮೇಲೆ ಏನಾದರೂ ಸ್ವಲ್ಪ ಧ್ವನಿ ಜಾಸ್ತಿ ಮಾಡ್ತಾರೆ, ಧ್ವನಿ ಏರಿಸ್ತಾರೆ, ಅವ್ರನ್ನ ಬಗ್ಬಡಿಯೋದು ಪೊಲೀಸರ ಮುಖಾಂತರ ಅಥವಾ ದೈಹಿಕವಾಗಿ ಹಲ್ಲೆಗಳು ಮಾಡೋದು, ಕಾರ್ಯಕರ್ತರನ್ನ ಬಿಟ್ಟು ಇದನ್ನು ಮಾಡೋದ್ರ ಮುಖಾಂತರ ಮಮತಾ ಬ್ಯಾನರ್ಜಿಯವರು 15 ವರ್ಷ ಆಡಳಿತನ ಮಾಡೋದು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋಂಗೆ ಪಂಚರಾಜ್ಯಗಳ ಚುನಾವಣೆ ಮುಗಿದು ಫಲಿತಾಂಶನೂ ಕೂಡ ಹೊರಗಡೆ ಬಂದಿದೆ. 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ BJP ಅಭೂತಪೂರ್ವವಾದ ಗೆಲುವನ್ನು ಸಾಧಿಸುವುದರ ಮುಖಾಂತರ ಮತ್ತೊಮ್ಮೆ ಪ್ರಜಾಪ್ರಭುತ್ವ ಗೆದ್ದಿದೆ ಅಂತ ನಾವು ಅಂದ್ಕೊಳ್ಬೋದು. ಹಾಗೆ ಕೇರಳದಲ್ಲಿ ಕಾಂಗ್ರೆಸ್ಸು ಗೆಲ್ಲೋದ್ರ ಮುಖಾಂತರ ರಾಹುಲ್ ಗಾಂಧಿಗೆ ಒಂದಷ್ಟು ಮಾನ ಮರ್ಯಾದೆನ ಉಳಿಸ್ಕೊಂಡಿದ್ದಾರೆ. ಇನ್ನು ತಮಿಳುನಾಡು, ನಾವು ಇರೋದೇ ಸನಾತನ ಧರ್ಮದ ಸರ್ವನಾಶಕ್ಕೆ, ನಮ್ಮ ಪಕ್ಷ ಇರೋದೇ ಸನಾತನ ಧರ್ಮವನ್ನು ನಾಶನ ಮಾಡೋದಕ್ಕೆ ಅಂತ ಹೇಳಿ ಕೊಚ್ಕೊಂಡು 10 ವರ್ಷ ಸರ್ವಾಧಿಕಾರಿಗಳ ಥರ ರಾಜ್ಯನ ನಡೆಸಿ ಕೊನೆಗೆ ತಮ್ಮ ಅಸ್ತಿತ್ವನೇ ಉಳಿಸ್ಕೊಳ್ಳೋಕ್ಕಾಗ್ದಿರ ಮೂಲೆ ಗುಂಪು ಸೇರಿರೋ ಸ್ಟಾಲಿನ್ ಅವ್ರ ಪಕ್ಷ ತಮಿಳುನಾಡಲ್ಲಿ ಅಧಿಕಾರನ ಕಳ್ಕೊಂಡು ಬಹುತೇಕ ವಿಜಯ್ ಅವ್ರ ಕೈಗೆ ಅಧಿಕಾರ ಹೋಗ್ತಾ ಇದೆ. ನಾವಿಲ್ಲಿ ವಿಶೇಷವಾಗಿ ನೋಡಬೇಕಾಗಿರೋದು, ನಾನು ಯಾಕೆ ಇದನ್ನು ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಿದೆ, ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ನಾವು ಇದನ್ನು ಹೇಳಬೇಕಾಗತ್ತೆ. ಹೌದು, ಇವತ್ತು ನಿಜವಾಗ್ಲೂ ಪಶ್ಚಿಮ ಬಂಗಾಳ ವಿಚಾರದಲ್ಲಿ ಮತ್ತು ತಮಿಳುನಾಡಿನ ವಿಚಾರದಲ್ಲಿ ಪ್ರಜಾಪ್ರಭುತ್ವದ ಗೆಲುವು. ಏನಕ್ಕೆ ಅಂದರೆ, ಎರಡೂ ರಾಜ್ಯಗಳಲ್ಲಿ ಏನು ಸ್ಥಳೀಯ ಪಕ್ಷಗಳು ಆಡಳಿತ ಮಾಡ್ತಾಯಿದ್ವು, ಈ ಸ್ಥಳೀಯ ಪಕ್ಷಗಳು ಯಾವುದೇ ರೀತಿಯ ಸಂವಿಧಾನದ ಅಡಿನಲ್ಲಿ ಇವರು ಕೆಲಸ ಮಾಡೋಕ್ಕೆ ರೆಡಿ ಇರಲಿಲ್ಲ. ಹೌದು, ಇವರು ಸರ್ವಾಧಿಕಾರಿಗಳ ಥರ ಇವ್ರದೇ ಕಾನೂನು, ಇವರು ಏನು ಮಾಡ್ತಾರೋ ಅದೇ ಸಂವಿಧಾನ ಅನ್ನೋ ಲೆಕ್ಕದಲ್ಲಿ ಇವರು ರಾಜ್ಯನ ಆಳ್ತಾಯಿದ್ರು. ಎರಡೂ ಕಡೆಯೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸೋಲಾಗಿದೆ. ಎರಡೂ ರಾಜ್ಯದ ಮುಖ್ಯಮಂತ್ರಿಗಳೂ ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ ಅನ್ನೋದು ದೊಡ್ಡ ವಿಶೇಷ ಇಲ್ಲಿ. ಹೌದು ವೀಕ್ಷಕರೇ, ನಾವು ವಿಶೇಷವಾಗಿ ಪಶ್ಚಿಮ ಬಂಗಾಳನ ಚರ್ಚೆ ಮಾಡೋದಾದರೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು 15 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಏನೂ ಅಭಿವೃದ್ಧಿ ಕೆಲಸ ಮಾಡಿದೆ, ಹೌದು, ಏನನ್ನೂ ಮಾಡದೆ ಕೇವಲ ಹಿಂಸೆ. ಯಾರು ವಿರೋಧ ಪಕ್ಷದವರಿದ್ದಾರೆ, ವಿರೋಧ ಪಕ್ಷದವರು ಯಾರು ಇವ್ರ ಮೇಲೆ ಏನಾದರೂ ಸ್ವಲ್ಪ ಧ್ವನಿ ಜಾಸ್ತಿ ಮಾಡ್ತಾರೆ, ಧ್ವನಿ ಏರಿಸ್ತಾರೆ, ಅವ್ರನ್ನ ಬಗ್ಬಡಿಯೋದು ಪೊಲೀಸರ ಮುಖಾಂತರ ಅಥವಾ ದೈಹಿಕವಾಗಿ ಹಲ್ಲೆಗಳು ಮಾಡೋದು, ಕಾರ್ಯಕರ್ತರನ್ನ ಬಿಟ್ಟು ಇದನ್ನು ಮಾಡೋದ್ರ ಮುಖಾಂತರ ಮಮತಾ ಬ್ಯಾನರ್ಜಿಯವರು 15 ವರ್ಷ ಆಡಳಿತನ ಮಾಡಿದ್ರು. ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ. ನಾನು ಏನಕ್ಕೆ ನೋಡಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅಂದರೆ, ನೀವು ಇವತ್ತು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನೋಡಿ, ಯಾರು ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಕಾರ್ಮಿಕರು ಬರ್ತಿದ್ದಾರೆ, ಅದರಲ್ಲಿ ಹೆಚ್ಚು ಕಮ್ಮಿ 90% ಜನ ಇವತ್ತು ಪಶ್ಚಿಮ ಬಂಗಾಳದಿಂದ ಬರ್ತಿದ್ದಾರೆ.
ಒಂದು 500 ರೂಪಾಯಿ 600 ರೂಪಾಯಿ ಕೂಲಿ ಕೆಲಸ ಮಾಡೋದಕ್ಕೆ ಇವತ್ತು ಬೆಂಗಳೂರಂಥ ನಗರಗಳನ್ನ ಹುಡುಕೊಂಡು 2000 2500 ಕಿಲೋಮೀಟ್ರ್ ದೂರ ಇವತ್ತು ಅಲ್ಲಿನ ಕಾರ್ಮಿಕರು ಅಲ್ಲಿನ ಜನ ಇವತ್ತು ಬೇರೆ 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 ಕಡೆ ವಲಸೆ ಹೋಗ್ತಿದ್ದಾರೆ ಅಂದರೆ ಯೋಚನೆ ಮಾಡಿ ಆ ರಾಜ್ಯದ ಪರಿಸ್ಥಿತಿ ಏನಿರ್ಬೋದು, ಆ ರಾಜ್ಯದಲ್ಲಿ ಇನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಅನ್ನೋದು ನಡೀತಾ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಇದು ಒಂದು ಭಾಗ ಅಭಿವೃದ್ಧಿ ಕಡೆದಾದರೆ, ಇನ್ನೊಂದು ಭಾಗನ ನಾವು ಯೋಚನೆ ಮಾಡೋಣ. ಮಮತಾ ಬ್ಯಾನರ್ಜಿಯವರು ದೇಶದ್ರೋಹಿ ಕೆಲಸನ ಮಾಡಿದ್ದಾರೆ, ದೇಶ ವಿದ್ರೋಹಿ ಕೆಲಸನ ಮಾಡಿದ್ದಾರೆ. ಹಿಂದೂಗಳ ದಮನ ಆಗಿದೆ, ಅಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳಾಗಿದೆ. ಅದಷ್ಟೇ ಅಲ್ಲದೆ ಯಾರು ಹೊರಗಡೆಯಿಂದ ಪಶ್ಚಿಮ ಬಂಗಾಳದಿಂದ ದೇಶದ್ರೋಹಿ ಮುಸಲ್ಮಾನರು, ದೇಶದ್ರೋಹಿಗಳು ಮುಸಲ್ಮಾನರಿದ್ದಾರಲ್ವ, ಬಾಂಗ್ಲಾದೇಶದಿಂದ ಬರೋರು, ಅವರುಗಳಿಗೆ ಅಕ್ರಮವಾಗಿ ಇಲ್ಲಿ ಬರೋರಿಗೆ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಕೂಡ ಬಂಗಾಳದಲ್ಲಿ ಮಾಡಿಕೊಟ್ಟು, ಬಂಗಾಳದ ಸ್ಥಳೀಯ ಜನ ಏನಿದ್ದಾರೆ, ಸ್ಥಳೀಯ ಜನ ಇವತ್ತು ಬಂಗಾಳದಲ್ಲಿ ನೆಲೆಸೋದಕ್ಕೆ ಆಗದೇ ಇರೋಂಥ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿ, ಇವತ್ತು ಏನು ಮಮತಾ ಬ್ಯಾನರ್ಜಿಯವರು ಚುನಾವಣೆಯಲ್ಲಿ ಏನು ಅವ್ರ ಘೋಷಣೆ, ಬಂಗಾಳದ ಅಸ್ತಿತ್ವ ಅಂತ ಬಾಯಿ ಪಡ್ಕೊಂಡು ಅಮ್ಮ ಚುನಾವಣೆಗೆ ಹೋದ್ರಲ್ವಾ. ಮಮತಾ ಮೇಡಮ್ ಅವರೇ, ನೀವು ಹೇಳಿ, ಬಂಗಾಳದ ಅಸ್ತಿತ್ವನ ನಿಜವಾಗ್ಲೂ ನೀವು ಕಾಪಾಡಿದ್ರಾ? ಖಂಡಿತ ಸುಳ್ಳು ನೀವು ಹೇಳ್ತಿರೋದು. ನೀವು ಯಾರನ್ನು ನೀವು ಕಾಪಾಡಿದ್ರಿ ಅಂದರೆ, ಯಾರು ಬಾಂಗ್ಲಾದೇಶದಿಂದ ವಲಸಿಗರು ಬಂದರು, ನೀವು ಅವ್ರನ್ನ ಕಾಪಾಡಿದ್ರಿ. ಅವರು ಅಲ್ಲಿ ಇರೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನು ನೀವು ಮಾಡಿಕೊಡೋದ್ರ ಮುಖಾಂತರ ಸ್ಥಳೀಯವಾಗಿ ಯಾರು ಬೆಂಗಾಳಿಗಳಿದ್ರು ಆ ಬೆಂಗಾಳಿಗಳಿಗೆ ಕೆಲಸ ಇಲ್ದಿರ ನಿರುದ್ಯೋಗಿಗಳಾಗೋ ಮಟ್ಟದಲ್ಲಿ ನೀವು ನೋಡ್ಕೊಂಡ್ರಿ. ಆ ಕಾರಣಕ್ಕೆ ಇವತ್ತು ಬಂಗಾಳದ ಜನ ಇವತ್ತು ದೇಶದ ಮೂಲೆಗಳಿಗೆ ವಲಸೆ ಹೋಗಿ ಕೆಲಸಗಳನ್ನ ಅರಸುವಂಥ ಒಂದು ಸಂದರ್ಭನ ನಿರ್ಮಾಣ ಮಾಡಿದ್ರಿ. ಆ ಕಾರಣಕ್ಕೆ ನಿಮಗಾಗಿದ್ದು ಸೋಲೋ. ಆಮೇಲೆ ನಿಮ್ಮ ಸುದೀರ್ಘವಾದ 15 ವರ್ಷಗಳ ಆಡಳಿತದಲ್ಲಿ ನೋಡಿ, ನೀವು ಮಾಡಿರೋ ಎಲ್ಲ ಕೆಲಸಗಳು ಕೂಡ ಹಿಂದೂ ವಿರೋಧಿ ಕೆಲಸಗಳೇ. ಹೌದು, ಹಿಂದೂ ವಿರೋಧಿ ಕೆಲಸಗಳೇ. ಇವತ್ತು ನೀವು ಏನು ಹೇಳ್ತಿದ್ದೀರಿ? ಬಾಂಗ್ಲಾ ಅಸ್ಮಿತೆ, BJP ಅವ್ರು ಬಂದ್ಬಿಟ್ರೆ ಇಲ್ಲಿ ಮೀನು ಮಾಂಸ ತಿನ್ನೋಕೆ ಬಿಡೋದಿಲ್ಲ ಅಂತ ಸುಳ್ಳುಗಳನ್ನ ಹಬ್ಸಿದ್ರಿ. ದೀದಿ ಮೇಡಮ್ ಅವರೇ, ಹೆಂಗಾಗುತ್ತೆ BJP ಮೀನು ಮಾಂಸ ತಿನ್ನೋದನ್ನು ಬಿಡಿಸ್ಬಿಡುತ್ತೆ ಅಂತ ಹೆಂಗೆ ಹೇಳ್ತೀರಿ ನೀವು? BJPನಲ್ಲಿ ಇವತ್ತು ಎಲೆಕ್ಷನ್ನಲ್ಲಿ ನಿಂತು 206 ಜನ ಗೆದ್ದಿದ್ದಾರಲ್ಲ, ಆ 206 ಜನನೂ ದೇಶದ ಮೂಲೆ ಭಾಗಗಳಿಂದ ಏನಾದರೂ ಕರ್ಕೊಂಬಂದು ಅಲ್ಲಿ ಚುನಾವಣೆಗೆ ನಿಲ್ಲಿಸಿ BJP ಗೆಲ್ಲಿಸ್ಕೊಂಡಿದೆಯಾ? ಇಲ್ಲ. ನೀವೇನೀಗ ಬಂಗಾಳದ ಅಸ್ಮಿತೆ ಅಂತ ಹೇಳ್ತಿದ್ರಲ್ಲ, ಆ ಬಂಗಾಳದಲ್ಲಿ ಹುಟ್ಟಿರೋರೆ ಅಷ್ಟು ಜನ. ಈಗೇನು 206 ಜನ MLAಗಳು ಗೆದ್ದಿದ್ದಾರಲ್ವ, ಈ 206 ಜನನೂ ಕೂಡ ಬಂಗಾಳದವರೇ. ನಿಮ್ಮೊಬ್ಬರಿಗೆ ಅಲ್ಲ ಅಸ್ಮಿತೆ, ಆ 206 ಜನ MLAಗಳು ಕೂಡ ಬಂಗಾಳಿಗಳೇನೆ, ಅವ್ರಿಗೂ ಕೂಡ ಬಂಗಾಳದ ಅಸ್ಮಿತೆನೇ. ಆದರೆ ನೀವು ಸುಳ್ಳನ್ನ ಹೇಳಿದ್ರಿ. ಯಾಕೆಂದರೆ ನೀವ್ಯಾವತ್ತೂ ಕೂಡ ಬಂಗಾಳಿಗಳ ಸ್ವಾಭಿಮಾನನ ನೀವು ರಕ್ಷಣೆ ಮಾಡಲಿಲ್ಲ. ಹೌದು, ಬಂಗಾಳಿಗಳ ಸ್ವಾಭಿಮಾನನ ರಕ್ಷಣೆ ಮಾಡಲಿಲ್ಲ, ಬಂಗಾಳದ ರಕ್ಷಣೆ ನೀವು ಯಾವತ್ತೂ ನಿಂತಿಲ್ಲ. ನೀವು ನಿಂತಿದ್ದು ಬಾಂಗ್ಲಾದೇಶದಿಂದ ಬರೋ ಮುಸಲ್ಮಾನರ ಪರವಾಗಿ ನಿಂತ್ರಿ. ಅವರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಉಳ್ಕೊಳ್ಳೋದಕ್ಕೆ ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ರಿ. ಆದರೆ ನೀವು ಚುನಾವಣೆ ಸಂದರ್ಭದಲ್ಲಿ ಬಂಗಾಳದ ಅಸ್ಮಿತೆನ ಎತ್ಕೊಂಬಂದ್ರಿ. ಆ ಕಾರಣಕ್ಕೋಸ್ಕರ ನಿಮಗೆ ಸೋಲು. 15 ವರ್ಷ ನೀವು ಬಂಗಾಳದ ಅಸ್ಮಿತೆಗೋಸ್ಕರ ನೀವೇನನ್ನೂ ಮಾಡಲಿಲ್ಲ. ಬಂಗಾಳದಲ್ಲಿ ಹುಟ್ಟಿರೋ ಒಂದು ಮಗುಗೆ ನೀವು ಒಂದು ಕೆಲಸ ಕೊಡೋ ಒಂದು ಕೆಲಸನೂ ಮಾಡಲಿಲ್ಲ, ನೀವು ಒಂದು ಇಂಡಸ್ಟ್ರಿನ ತರಲಿಲ್ಲ. ಆ ಕಾರಣಕ್ಕೆ ನಿಮ್ಮ ಸೋಲು ಮಮತಾ ಮೇಡಮ್ ಅವರೇ, ಆ ಕಾರಣಕ್ಕೆ ನಿಮ್ಮ ಸೋಲು. ಮತ್ತು ನಿಮ್ಮ ಸುದೀರ್ಘವಾದ ಆಳ್ವಿಕೆಯಲ್ಲಿ ಯಾವುದಾದ್ರೂ ಒಂದೇ ಒಂದು ಕೇಂದ್ರ ಸರ್ಕಾರ SIR ತಂತು, ನೀವೇನು ಮಾಡಿದ್ರಿ? ಅದನ್ನು ವಿರೋಧ ಮಾಡಿದ್ರಿ. NRC ತಂದರು, ನೀವು ವಿರೋಧ ಮಾಡಿದ್ರಿ. ಇವೆಲ್ಲ ಯಾಕೆ ತಂದಿದ್ದೋ? ನರೇಂದ್ರ ಮೋದಿ ಹೆಂಡತಿ ಮಕ್ಕಳು ಸಾಕೊಳ್ಳಕ್ಕ ಅವ್ರಿಗೆ ಅದು ಇಲ್ಲವೇ ಇಲ್ಲ. ಈ ದೇಶ ಉಳಿಸೋದಕ್ಕೆ ತಂದಿದ್ದೋ, ಈ ದೇಶಕ್ಕೋಸ್ಕರ ತಂದರು. ಆದರೆ ನೀವೇನು ಮಾಡಿದ್ರಿ? ವಿರೋಧ ಮಾಡಿದ್ರಿ. ಗಡಿ ಭದ್ರ ಮಾಡಬೇಕು, ಭೂಮಿ ಕೊಡಿ ಅಂದರೆ ನೀವು ಭೂಮಿ ಕೊಡಲಿಲ್ಲ. ಯಾಕೆ? ನಿಮಗೆ ಗಡಿ ಭದ್ರ ಆಗೋದು ನಿಮಗೆ ಇಷ್ಟ ಇರಲಿಲ್ಲ. ಗಡಿ ಭದ್ರ ಆದರೆ ಅಲ್ಲಿಂದ ಬರೋ ಉಗ್ರಗಾಮಿ ಮುಸಲ್ಮಾನರಿದ್ದಾರಲ್ಲ, ಅವರುಗಳನ್ನ ತಡೆದಂಗಾಗತ್ತೆ. ಅವರುಗಳನ್ನ ತಡೆದುಬಿಟ್ರೆ ಇಲ್ಲಿ ನಿಮ್ಮ ವೋಟ್ ಬ್ಯಾಂಕ್ ಹೋಗ್ಬಿಡುತ್ತೆ ಅಲ್ವಾ? ಇದೇ ಅಲ್ವಾ? ಕೇವಲ ನಿಮ್ಮ ಹಿತಾಸಕ್ತಿಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನೀವು 15 ವರ್ಷ ರಾಜ್ಯನ ಆಳಿದ್ರಿ. ಕೇವಲ ನಿಮ್ಮ ವೋಟ್ ಬ್ಯಾಂಕನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಬಾಂಗ್ಲಾದಿಂದ ಬಂದವರಿಗೆ ನೀವು ವ್ಯವಸ್ಥೆಗಳನ್ನ ಮಾಡಿಕೊಟ್ರಿ. ಒಂದು 30-35 ವರ್ಷ ಪಶ್ಚಿಮ ಬಂಗಾಳನ ಕಮ್ಯುನಿಸ್ಟ್ನವರು ಆಳಿದ್ರು, ಎಡಪಂಥೀಯರು.
ಒಂದು 15 ವರ್ಷ ನೀವು ಆಳಿದ್ರಿ, ಒಟ್ಟಾರೆ ಒಂದು 50 ವರ್ಷ ಏನು ಅಭಿವೃದ್ಧಿ ಮಾಡಿದ್ದೀರಿ ನೀವು? ಹೇಳ್ಬೇಕಲ್ವ ನೀವು? ಅಂತ ಒಂದು ದೊಡ್ಡ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಯಿತು ಹೇಳ್ಬೇಕಲ್ವ ನೀವು? 35 ವರ್ಷ ಕಮ್ಯುನಿಸ್ಟರ ಆಳ್ವಿಕೆನ ಬಿಟ್ಬಿಡೋಣ, 15 ವರ್ಷ ನೀವು ಮಾಡಿದ್ದೇನು? ಬರೀ ಹಲ್ಲೆಗಳು, ಕೊಲೆಗಳು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು, ಇದೇ ತಾನೇ ಆಗಿದ್ದು ನಿಮ್ಮ ಆಳ್ವಿಕೆನಲ್ಲಿ. ನೀವು ಏನು SIR ಮಾಡಿರೋ ಅಧಿಕಾರಿಗಳನ್ನ ಬಂಧನದಲ್ಲಿ ಇಡ್ತೀರಿ. ಅದು ಯಾರು? ಕೋರ್ಟ್ ಅಧಿಕಾರಿಗಳವರು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಕೋರ್ಟಿಂದ ಅಧಿಕಾರಿಗಳನ್ನ ಕರೆಸಿ SIRನ ಮಾನಿಟ್ರಿಂಗ್ ಮಾಡಿದ್ರೆ ಆ ಅಧಿಕಾರಿಗಳನ್ನ ನೀವು ಗೃಹ ಬಂಧನದಲ್ಲಿ ಇಡ್ತೀರಿ. ನಿಮ್ಮನ್ನೇನು ಮುಖ್ಯಮಂತ್ರಿ ಅನ್ಬೇಕಾ ಇಲ್ಲ ಗುಂಡಾ ಮಂತ್ರಿ ಅಂತ ಹೇಳ್ಬೇಕಾ? ಹೇಳಿ ಮಮತಾ ಮೇಡಮ್ ಅವರೇ. ಅದಕ್ಕೋಸ್ಕರ ನಾನು ಹೇಳಿದ್ದು, ಪ್ರಜಾಪ್ರಭುತ್ವದ ಗೆಲುವು, ಪ್ರಜೆಗಳ ಗೆಲುವು. ಇವತ್ತು ಏನು BJP 106 ಸೀಟ್ ಗೆದ್ದಿದೆ, ಪ್ರಜಾಪ್ರಭುತ್ವದ ಗೆಲುವಿದು. ನೀವು ಇದನ್ನೂ ಕೂಡ ನೀವು ಒಪ್ಕೊಳ್ಳೋದಕ್ಕೆ ಈಗ ನೀವು ತಯಾರೇ ಇಲ್ಲ. ನೀವು ಈಗಲೂ ಕೂಡ ಪ್ರವೋಕ್ ಮಾಡ್ತಿದ್ದೀರಿ ನಿಮ್ಮ ಕಾರ್ಯಕರ್ತರನ್ನ. ಅಲ್ಲಿ ಮೋಸ ಆಗಿದೆ, ಇಲ್ಲಿ ಇನ್ನೊಂದಾಗಿದೆ ಅಂತ. ನಿಮ್ಮ ಅಕ್ರಮಗಳು ಯಾವ ಮಟ್ಟಕ್ಕಿತ್ತು ಅಂದರೆ, ಮತದಾನ ನಡೆಯುವ ಸಂದರ್ಭದಲ್ಲಿ ಮತ ಹಾಕೋ ಮಿಷಿನ್ಗಳಿಗೆ ನೀವು BJP ಸಿಂಬಲ್ ಇರೋದಕ್ಕೆ ಟೇಪ್ಗಳನ್ನ ಅಂಟಿಸಿ ನೀವು ಮತದಾನ ಮಾಡಿಸ್ತೀರಿ ಅಂತ ಹೇಳಿದ್ರೆ ನಿಮ್ಮ ಅಧಿಕಾರದ ಹಪಾಹಪಿ ಮತ್ತು ನಿಮ್ಮ ಭ್ರಷ್ಟತನ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ಜಗಜ್ಜಾಹೀರಾಗಿದೆ. ಆ ಕಾರಣಕ್ಕೆ ನಿಮ್ಮ ಸೋಲು. ವೀಕ್ಷಕರೇ ನೋಡಿ, ಇವತ್ತು ಏನು 5 ಪಂಚ ರಾಜ್ಯಗಳಲ್ಲಿ ಚುನಾವಣೆ ಆಯ್ತಲ್ಲ, ನಾವು ಗಮನವಿಟ್ಟು ನೋಡ್ತಿದ್ರೆ ನಮಗೆ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಾಗಿರೋ ಒಂದು ಬೆಳವಣಿಗೆನ ನೋಡಿದ್ರೆ, ಇವತ್ತು ನೋಡಿ ಪಶ್ಚಿಮ ಬಂಗಾಳದಲ್ಲಿ ಏನು ವಿಶೇಷವಾಗಿ ಹಿಂದೂಗಳಿಗೆ ಏನು ತೊಂದರೆ ಆಗಿತ್ತು ಅದಕ್ಕೆಲ್ಲನೂ ಕೂಡ ಒಂದು ಸರಿಯಾದ ಉತ್ತರನ BJPನ ಗೆಲ್ಲಿಸೋದ್ರ ಮುಖಾಂತರ ಪಶ್ಚಿಮ ಬಂಗಾಳದ ಮತದಾರರು ಉತ್ತರನ ಕೊಟ್ಟಿದ್ದಾರೆ. ಒಂದು ಬಹುಸಂಖ್ಯಾತ ಹಿಂದೂ ಸಮಾಜ ಏನಾದರೂ ಮತ ಧ್ರುವೀಕರಣ ಆದರೆ ಯಾವ ಮಟ್ಟಕ್ಕೆ ಪರಿಣಾಮಗಳಾಗುತ್ತೆ, ಯಾವ ಮಟ್ಟಕ್ಕೆ ಫಲಿತಾಂಶ ಬರುತ್ತೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಒಂದು ದೊಡ್ಡ ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ಕಾಣ್ತಿದೆ. ಹೌದು ವೀಕ್ಷಕರೇ, ದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದೆ ಕಾಣ್ತಿದೆ. ಕಾಂಗ್ರೆಸ್ಗೂ ಕೂಡ ಒಂದು ಸಂತೋಷದ ವಿಚಾರ ರಾಹುಲ್ ಗಾಂಧಿ ಅವರಿಗೆ ಅಂದರೆ, ಅವರು ಕೇರಳನ ಗೆದ್ದಿದ್ದಾರೆ. ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರೇ ತುಂಬ ವರ್ಷಗಳ ನಂತರ ನಿಮಗೆ ಅಭಿನಂದನೆಗಳು. ಏನಕ್ಕೆ ಅಂದರೆ, ಒಂದು ರಾಜ್ಯನ ಗೆದ್ದಿದ್ದೀರಾ, ಅಟ್ಲೀಸ್ಟು ನೀವು ಇವಾಗ ಅಲ್ಲಿ ಅಧಿಕಾರನ ವಹಿಸ್ಕೊತಾ ಇದ್ದೀರಾ, ನಿಮಗೆ ಅಭಿನಂದನೆಗಳು. ಇನ್ನು ತಮಿಳ್ನಾಡು, ನಾನು ಆಗಲೇ ಹೇಳ್ದಂಗೆ ಧರ್ಮದ್ರೋಹಿಗಳು, DMK ಅವರು ಧರ್ಮದ್ರೋಹಿಗಳು, ಸನಾತನ ಧರ್ಮವನ್ನು ಕೊಳಕು ಅಂದವರು, ಏಡಿಸು ಅಂದವರು, ನಾವು ಇರೋದೇ ಸನಾತನ ಧರ್ಮದ ಸರ್ವನಾಶಕ್ಕೆ ಅಂದರು. ಆದರೆ ಅದೇ ಸನಾತನ ಧರ್ಮದ ವಿರೋಧಿಗಳು, ಆ ವಿರೋಧಿಗಳಿವತ್ತು ತಮ್ಮನ್ನು ತಾವೇ ಸರ್ವನಾಶ ಮಾಡಿಕೊಳ್ಳೋದ್ರ ಮುಖಾಂತರ ಚುನಾವಣೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸೋಲುವುದರ ಮುಖಾಂತರ ಮತ್ತೆ ಅದೇ ಅಗೈನ್ ರಿಪೀಟ್ ತಮಿಳ್ನಾಡಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿರುದ್ಧವಾಗಿ ಓಟ್ ಹಾಕಿ ಒಂದು ಹೊಸ ಪಕ್ಷಕ್ಕೆ ಇವತ್ತು ಅಧಿಕಾರನ ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ಈ ದೇಶದ ವಿರೋಧಿಗಳನ್ನ ಮತ್ತು ಈ ಧರ್ಮದ ವಿರೋಧಿಗಳನ್ನ ಜನ ಮೂಲೆ ಗುಂಪು ಮಾಡೋವಂಥ ದೊಡ್ಡ ಮಟ್ಟದಲ್ಲಿ ಒಂದು ಕೆಲಸ ನಡೆದಿದೆ. ಆ ಎಲ್ಲ ಮತದಾರರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋದ್ರ ಮುಖಾಂತರ ನಾನಿವತ್ತು ಟ್ಯಾಕ್ಸಿವಾಲಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.